ಸೋಷಿಯಲ್ ಮೀಡಿಯಾದಲ್ಲಿ ಕೋಮು ಕಿಡಿಯನ್ನ ಹಚ್ಚಿದವರಿಗೆ ಶಾಕ್ ಅನ್ನ ಕೊಡಲಾಗ್ತಾ ಇದೆ. ಟ್ರೋಲ್ ಮಾಡಿದವರನ್ನ ರೋಸ್ಟ್ ಮಾಡಿದ್ದಾರೆ ಮಂಗಳೂರು ಪೊಲೀಸರು. ಮಂಗಳೂರು ಪೊಲೀಸರ ಮೆಗಾ ಆಪರೇಷನ್. ಪೊಲೀಸರ ಕೈಗೆ ಸಿಕ್ಕಿ ಟ್ರೋಲ್ ವೀರರು ಬೆಂಡಾಗ್ತಾ ಇದ್ದಾರೆ. ವಿದೇಶದಲ್ಲಿ ಕೂತು ನಾವು ಆಡಿದ್ದೇ ಆಟ ಎಂದವರಿಗೂ ಶಾಕ್. ಆರೋಪಿಗಳನ್ನೇ ಟ್ರೋಲ್ ಮಾಡಿದ್ದಾರೆ ಮಂಗಳೂರು ಪೊಲೀಸರು. ಆರೋಪಿಗಳನ್ನ ನಿಲ್ಲಿಸಿ ಕೈ ಮುಗಿಸಿ ಕ್ಷಮೆಯನ್ನ ಕೇಳಿಸಿದ್ದಾರೆ ಪೊಲೀಸರು. ಕೋಮುದ್ವೇಷ ಹರಡೋದಕ್ಕೆ ಯತ್ನಿಸ್ತಾ ಇದ್ದಂತಹ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನಾವು ಆಡಿದ್ದೇ ಆಟ, ನಾವೇನ್ ಟ್ರೋಲ್ ಮಾಡಿದ್ರು ಕೂಡ ನಮ್ಮನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಟ್ರೋಲ್ ಮಾಡ್ತಾರೆ. ಯಾರು ಏನು ಎತ್ತ ಹಿನ್ನೆಲೆ ಏನು, ಅವರ ಮುಂದಿನ ಜೀವನ ಹೇಗೆ ನಾವು ಟ್ರೋಲ್ ಮಾಡಿದ್ರೆ ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಯಾವುದನ್ನು ಕೂಡ ಯೋಚನೆ ಮಾಡೋದಿಲ್ಲ. ವ್ಯೂವರ್ಸ್ ಬೇಕು, ಅದರಿಂದ ಹಣ ಮಾಡಬೇಕು, ನಾನು ಫೇಮಸ್ ಆಗಬೇಕು ಅನ್ನುವಂತಹ ದೂರಾಲೋಚನೆ ದುರ್ಬುದ್ಧಿಯಿಂದ ಸಿಕ್ಕವರನ್ನ ಟ್ರೋಲ್ ಮಾಡ್ತಾರೆ. ಟ್ರೋಲರ್ಸ್ಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಾಗಿ ನಡ್ಕೊಳ್ತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇವರೇ ಟ್ರೋಲ್ ಪೇಜರ್ಸ್. ಒಮ್ಮೊಮ್ಮೆ ನೋಡ್ಕೊಂಡ್ಬಿಡಿ ಇವರ ಮುಸುಡಿಗಳನ್ನ ಯಾವ ರೀತಿಯಾಗಿದೆ ಅಂತ ಹೇಳಿ. ವಿದೇಶದಲ್ಲಿ ಕೂತು ನಾವು ಆಡಿದ್ದೇ ಆಟ ಅಂತ ಹೇಳ್ತಿದ್ರಲ್ಲ, ಅವರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. ಈ ರೀತಿಯಾದಂತಹ ಶಾಕ್ನ ಕೊಡಬೇಕು ಅಧಿಕಾರಿಗಳು. ಸೌದಿ ಅರೇಬಿಯಾದಲ್ಲಿ ಕೂತು ಕೆಲವು ವಿಡಿಯೋವನ್ನ ಪೋಸ್ಟ್ ಮಾಡ್ತಾ ಇದ್ರು. ಕೋಮು ಸ್ವಾಸ್ಥ್ಯವನ್ನ ಕದಡಿಸೋದಕ್ಕೆ ಕೆಲ ಪೇಜ್ಗಳಿಂದ ಸಂಚನ ರೂಪಿಸಲಾಗ್ತಾ ಇತ್ತು. ಮಂಗಳೂರು, ಉಡುಪಿ, ಸೂರತ್ಕಲ್, ಫರಂಗಿಪೇಟೆಯ 5 ಅರೆಸ್ಟ್ ಮಾಡಲಾಗಿದೆ. 5 ನಕಲಿ ಇನ್ಸ್ಟಾಗ್ರಾಂ ಖಾತೆಯ ರೂವಾರಿಗಳ ಬಂಧನ ಆಗಿದೆ. ನಮಸ್ಕಾರ. ಕಳೆದ 2 ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು, ಬೇರೆ ಕಮ್ಯುನಿಟಿಯವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡೋದು ವೈಲೆನ್ಸ್ಗೆ, ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಹಾಕ್ತಾ ಇದ್ದಾರೆ. ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಇಂಥವು ಮಾಡೋದು ತಪ್ಪು, ಸಮಾಜದಲ್ಲಿದ್ದಂಥ ಶಾಂತಿ ಹಾಳಾಗುತ್ತೆ, ನಾವು ಬೆನ್ನತ್ತಿ ಬರಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಆದರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ಸಪರೇಟ್ ಟೀಮ್ ಮಾಡಲಾಗಿದೆ. ನಮ್ಮ ಟೀಮಲ್ಲಿ ಇದ್ದಂಥ ಎಲ್ಲರೂ ಕೂಡ 4 ದಿವಸ ಕೆಲಸ ಮಾಡಿದ್ದಾರೆ. ಈ 4 ದಿವಸದಲ್ಲಿ ಈ ಪೋಸ್ಟ್ ಆಗುವಂಥವರಲ್ಲಿ ಪ್ರಮುಖವಾದಂಥ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ. ಅದರಲ್ಲಿದ್ದಂಥ 6 ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ. ಇನ್ನೊಂದು 7 ಜನ ಲೈನಲ್ಲಿ ಇದ್ದಾರೆ. ನಿಮ್ಮನೆಗೆ ಕೂಡ ಬರ್ತಾರೆ, ನಿಮ್ಮನ್ನು ದಸ್ತಗಿರಿ ಮಾಡ್ತಾರೆ. ರೆಡಿಯಾಗಿ, ಟೈಮ್ ಇದೆ ಅಷ್ಟೇ, ಕೆಲಸ ನಡೆಯುತ್ತಾ ಇದೆ. ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂತ ಯಾವುದೇ ಪೋಸ್ಟ್ ಹಾಕಬೇಡಿ. ಅದೇ ರೀತಿ ಸಮಾಜದಲ್ಲಿದ್ದಂಥ ಶಾಂತಿಯನ್ನು ಕೆಡಿಸುವಂತೆ ಯಾವುದೇ ಕೆಲಸ ಕೂಡ ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ. ಇಂಥ ಕ್ರೈಮ್ ಮಾಡಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ, ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ, ಎಲ್ಲ ಕೂಡ ಹಾಳಾಗುತ್ತೆ. ಪಾಪ ಈ ಅರೆಸ್ಟ್ ಆದವರಲ್ಲಿ 1-2 ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು. ಕೆಲಸ ಮಾಡೋರು ಬಿಟ್ಬಿಟ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ ಆದಿತ್ಯರಾವ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಆದಿತ್ಯರಾವ್, ಈ ಟ್ರೋಲರ್ಸ್ಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಗೆ ತಲುಪಿಟ್ಟಿದ್ರು. ಈಗ ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಯಾರು ಇವ್ರುಗಳು, ಈ 5 ಜನ, ಇವರ ಹಿನ್ನೆಲೆ ಏನು, ಯಾವ ರೀತಿಯಾದಂತಹ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು ಅಂತ ಹೇಳಿ. ಎಸ್ ರಮ್ಯ, ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಹೆಚ್ಚಾಗಿ ಪ್ರತಿರೋಧದ ಮತ್ತು ರಿವೆಂಜ್ಗಳ ಪೋಸ್ಟ್ಗಳು ಮತ್ತು ಟ್ರೋಲ್ ಮಾಡುವಂತಹ ಪೋಸ್ಟ್ಗಳು ಕೂಡ ಹರಿದಾಡ್ತಿತ್ತು. ಈ ಬಗ್ಗೆ ಹಿಂದೆ ಕೂಡ ಅನೇಕ ಮುಖಂಡರಾಗಿರ್ಬೋದು, ಅಂದ್ರೆ ಮುಸ್ಲಿಂ ಮುಖಂಡರಾಗಿರ್ಬೋದು, ಹಿಂದೂ ಮುಖಂಡರಾಗಿರ್ಬೋದು, ಇಂಥವರನ್ನು ಬಂಧಿಸಬೇಕು. ಯಾಕಂತ ಹೇಳಿದ್ರೆ ಇದರಿಂದಲೇ ಕ್ರೈಮ್ಗಳ ಹೆಚ್ಚಾಗ್ತಿರುವಂತದ್ದು ಅಂತ ಹೇಳುವಂತ ಆರೋಪಗಳು ಕೂಡ ಕೇಳಿ ಬರ್ತಿರುವಂತದ್ದು. ಆದ್ರೆ ಏನು ಹೊಸ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಯಾವಾಗ ಬಂದ್ರು ಆವಾಗದಿಂದ ಈ ಎಲ್ಲ ಸೋಷಿಯಲ್ ಮೀಡಿಯಾ ಬಗ್ಗೆ ನಿಗಾ ವಹಿಸಿರುವಂತದ್ದು. ಹೊಸ ತಂಡವನ್ನು ರಚಿಸುವ ಮುಖಾಂತರವಾಗಿ ಈ ಟ್ರೋಲರ್ಗಳಿಗೆ ಮತ್ತು ಪ್ರಚೋದನಕಾರಿ ಯಾರು ಟ್ರೋಲ್ ಮಾಡ್ತಾರೆ ಅಥವಾ ರಿವೆಂಜ್ ಟ್ರೋಲ್ ಯಾರು ಹಾಕ್ತಾರೆ ಇವರ ಬಗ್ಗೆ ನಿಗಾ ವಹಿಸಿ ಇವರನ್ನು ಈಗ 5 ಜನರನ್ನು ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಇಂತಹ ಟ್ರೋಲ್ಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು
ಪ್ರತಿರೋಧ ಅಥವಾ ಏನು ಹತ್ಯೆಗಳಾಗ್ತಿರುವಂತದ್ದು ಅಂತ ಹೇಳುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಇದರಿಂದಾಗಿ ಈಗ ಇವರಿಗೆ ಬಲೆ ಬೀಸಿರುವಂತದ್ದು 4 ತಂಡಗಳನ್ನು ರಚಿಸಿಕೊಂಡು ಇವರಿಗೆ ಬಲೆ ಬೀಸಿರುವಂತದ್ದು. ಜೊತೆಗೆ ಈಗ ಯಾರು 5 ಜನ ಆರೋಪಿಗಳಿದ್ದಾರೆ ಅದರಲ್ಲಿ ಇಬ್ರು ಫಾರಿನ್ ನಲ್ಲಿ ಕೂತ್ಕೊಂಡು ಟ್ರೋಲ್ ಮಾಡ್ತಿದ್ರು ಅಥವಾ ಟ್ರೋಲ್ ಪೇಜ್ ಗಳನ್ನು ನಿಭಾಯಿಸ್ಕೊಂತಿದ್ರು ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ರು, ರಿವೆಂಜ್ ವಿಡಿಯೋಗಳನ್ನು. ಇವರನ್ನು ಕೂಡ ಲುಕೌಟ್ ನೋಟಿಸ್ ಕೊಟ್ಟು ಏರ್ಪೋರ್ಟ್ ನಲ್ಲಿ ಬಂಧಿಸಿರುವಂತದ್ದು. ಜೊತೆಗೆ ಸಾರ್ವಜನಿಕವಾಗಿ ಅವರು ಅಂದ್ರೆ ಅವರೇ ಪೊಲೀಸರೇ ವಿಡಿಯೋ ಮಾಡುವ ಮುಖಾಂತರವಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಮಾಡಿರುವಂತದ್ದು. ಜೊತೆಗೆ ಇನ್ನು ಯಾರಿದ್ದಾರೆ ಅಂದ್ರೆ ಇನ್ನೂ ಅನೇಕ ಟ್ರೋಲ್ ಪೇಜ್ಗಳಿವೆ, ಜೊತೆಗೆ ಅನೇಕ ಟ್ರೋಲ್ ಪೇಜ್ಗಳಿವೆ. ಇದಕ್ಕೂ ಕೂಡ ಕಡಿವಾಣ ಹಾಕ್ತೀವಿ ಅಂತ ಹೇಳುವಂತಹ ಖಡಕ್ ವಾರ್ನಿಂಗ್ ಅನ್ನು ಕೂಡ ಸುಧೀರ್ ರೆಡ್ಡಿ ಅವರು ಕೊಟ್ಟಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.